ರಾಮಜನ್ಮಭೂಮಿ ಹೋರಾಟಗಾರ ಶ್ರೀಕಾಂತ್ ಪೂಜಾರಿಗೆ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು, ಕುಟುಂಬಸ್ಥರ ಸಂತಸ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕರೆ ಕೊಟ್ಟಿದ್ದ ಪ್ರತಿಭಟನೆ ವಾಪಸ್. ಇದೆಲ್ಲವನ್ನ ನೋಡೋಣ ಬಿಗ್ ರಿಲೀಫ್ ನ್ಯೂಸ್ ಟಾಪ್ 9ನಲ್ಲಿ. ಹುಬ್ಬಳ್ಳಿಯ 1992ರ ಗಲಭೆ ಕೇಸ್ ಆರೋಪಿ ಶ್ರೀಕಾಂತ್ ಪೂಜಾರಿಗೆ ರಿಲೀಫ್ ಸಿಕ್ಕಿದೆ. ಬಿಜೆಪಿಗರ ಸಾಲು ಪ್ರತಿಭಟನೆಗಳ ನಡುವೆ ಶ್ರೀಕಾಂತ್ ಪೂಜಾರಿಗೆ ಹುಬ್ಬಳ್ಳಿ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಯಾಕೆ 31 ವರ್ಷ ಅವನನ್ನ ಬಂಧನ ಮಾಡಲಿಕ್ಕೆ ಯಾಕೆ 31 ವರ್ಷ ಪೊಲೀಸನವರು ತೆಗೆದುಕೊಂಡಿದ್ರು ಅನ್ನೋದನ್ನ ನಾವು ಎಳೆಯಾಗಿ ಬಿಡಿಸಿ ಹೇಳಿದ್ವಿ. ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸಿ ಶ್ರೀಕಾಂತ್ ಪೂಜಾರ್ ಅವರಿಗೆ ಜಾಮೀನನ್ನ ವಿಧಿಸಿದೆ. ಗಲಭೆ ಪ್ರಕರಣದ ಆರೋಪಿ ಶ್ರೀಕಾಂತ್ ಪೂಜಾರಿಗೆ ಕೋರ್ಟ್ ರಿಲೀಫ್ ನೀಡಿದೆ. ಜಾಮೀನು ಸಿಕ್ಕರೂ ಶ್ರೀಕಾಂತ್ ಪೂಜಾರಿಗೆ ನಿನ್ನೆ ಬಿಡುಗಡೆ ಭಾಗ್ಯ ಸಿಕ್ಕಿಲ್ಲ. ಯಾಕಂದ್ರೆ ಸಂಜೆ 6 ಗಂಟೆ ಒಳಗೆ ಕೋರ್ಟ್ ಆದೇಶ ಪ್ರತಿ ಜೈಲು ಅಧಿಕಾರಿಗಳ ಕೈ ಸೇರಲಿಲ್ಲ. ಸಮಯದ ಅಭಾವದಿಂದ ಜೈಲಧಿಕಾರಿಗಳಿಗೆ ಆದೇಶ ಪ್ರತಿ ಕೈ ಸೇರೋದು ವಿಳಂಬವಾಗಿತ್ತು. ಹೀಗಾಗಿ ಇವತ್ತು ಶ್ರೀಕಾಂತ್ ಪೂಜಾರಿ ಜೈಲಿಂದ ರಿಲೀಸ್ ಆಗಲಿದ್ದಾರೆ. ನಾವು ನ್ಯಾಯಾಲಯದ ಆದೇಶವನ್ನ ನಾವು ಸ್ವಾಗತ ಮಾಡ್ತೇವೆ. ವಿಶ್ವಾಸ ಇತ್ತು ಮಾನ್ಯ ನ್ಯಾಯಾಲಯದವರು ನಮ್ಮ ಅರ್ಜಿಯನ್ನ ಪುರಸ್ಕರಿಸುತ್ತಾರೆ ಅಂತ ಬಹಳ ಆತ್ಮವಿಶ್ವಾಸ ಇತ್ತು. ಹೀಗಾಗಿ ನಮ್ಮ ಶ್ರೀಕಾಂತ್ ಜಾಮೀನು ಅರ್ಜಿಯನ್ನ ಮಾನ್ಯ ನ್ಯಾಯಾಲಯದವರು ಪುರಸ್ಕರಿಸಿದ್ದಾರೆ. ಶ್ರೀಕಾಂತ್ ಪೂಜಾರಿಗೆ ಹುಬ್ಬಳ್ಳಿ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಹಲವು ಷರತ್ತುಗಳನ್ನು ವಿಧಿಸಿದೆ. 2 ವ್ಯಕ್ತಿಗಳ ಶ್ಯೂರಿಟಿ ನೀಡುವಂತೆ ಕೋರ್ಟ್ ಆದೇಶಿಸಿದೆ. ಅಲ್ಲದೆ 1 ಲಕ್ಷ ರೂಪಾಯಿ ಭದ್ರತಾ ಬಾಂಡ್ ನೀಡುವಂತೆ ಕೂಡ ಹುಬ್ಬಳ್ಳಿ 1ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯ ಸೂಚನೆ ನೀಡಿದೆ. 1992ರ ಹುಬ್ಬಳ್ಳಿಯ ಗಲಭೆ ಕೇಸ್ನಲ್ಲಿ ಶ್ರೀಕಾಂತ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಶ್ರೀಕಾಂತ್ ಬಂಧನ ಖಂಡಿಸಿ ಬಿಜೆಪಿ ಸಿಡಿದೆದ್ದಿತ್ತು. ಶ್ರೀಕಾಂತ್ ಪೂಜಾರಿಗೆ ಬೇಲ್ ಸಿಕ್ಕಿದ್ದಕ್ಕೆ ಕುಟುಂಬ ಖುಷಿಯಾಗಿದೆ. ಈ ಬಗ್ಗೆ ಮಾತನಾಡಿದ ಶ್ರೀಕಾಂತ್ ಪೂಜಾರಿ, ಪುತ್ರ, ನಮ್ಮ ಮನೆಯಲ್ಲಿ ಯಾರು ಊಟ ಮಾಡ್ತಾ ಇರಲಿಲ್ಲ. 8 ದಿನಗಳಿಂದ ನಾವೆಲ್ಲರೂ ದುಃಖದಲ್ಲಿ ಇದ್ವಿ. ವಕೀಲರು ಸೇರಿ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಅಂತ ಹೇಳಿದ್ದಾರೆ. ಕಷ್ಟ ಆಗಿತ್ತು, ಊಟ ಇದ್ದಿಲ್ಲ, ಮಾಡ್ತಾ ಇದ್ದಿದ್ದಲ್ಲ, ಮನೆಯಾಗ ನಾವು ಊಟ ಮಾಡ್ತಿದ್ದಿಲ್ಲ. ಲಾಯರ್ ಮತ್ತು ವಕೀಲರು ಹೇಳಿದಂತೆ ಭಾಳ ಧನ್ಯವಾದ ಅಂತ ಹೇಳ್ತೀನಿ. ಹುಬ್ಬಳ್ಳಿ ಗಲಭೆ ಕೇಸ್ ಆರೋಪಿ ಶ್ರೀಕಾಂತ್ ಪೂಜಾರಿಗೆ ಜಾಮೀನು ಸಿಕ್ಕಿದ್ದಕ್ಕೆ ಜನವರಿ 9ರಂದು ನಿಗದಿಯಾಗಿದ್ದ ಪ್ರತಿಭಟನೆಯನ್ನ ಬಿಜೆಪಿ ಕೈಬಿಟ್ಟಿದೆ. ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕೋದಕ್ಕೆ ನಿರ್ಧರಿಸಿದ್ರು. ಇದೀಗ ಶ್ರೀಕಾಂತ್ಗೆ ಜಾಮೀನು ಸಿಕ್ಕಿದ್ದು ಠಾಣೆಗೆ ಮುತ್ತಿಗೆ ಹಾಕುವ ನಿರ್ಧಾರವನ್ನ ಹಿಂಪಡೆದಿದೆ. ಶ್ರೀಕಾಂತ್ ಪೂಜಾರಿಯ ಬಂಧನ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಯುದ್ಧವೇ ನಡೆದಿತ್ತು. ಕೋರ್ಟ್ ತೀರ್ಪು ನಾವು ಪ್ರಶ್ನೆ ಮಾಡೋದಕ್ಕಾಗುತ್ತಾ? ನ್ಯಾಯಾಲಯ ಕೊಟ್ಟಿರುವ ತೀರ್ಪನ್ನ ನಾವೆಲ್ಲರೂ ಒಪ್ಪಿಕೊಂಡಿದ್ದೇವೆ ಅಂತ ಡಿಸಿಎಂ ಡಿಕೆ ಹೇಳಿದ್ರು. ನ್ಯಾಯಾಲಯಕ್ಕೆ ನಾನು ಕ್ವಶನ್ ಮಾಡಕ್ಕಾಗ್ತದ? ಅವ್ರು ಕೊಟ್ಟಂತ ತೀರ್ಪೆಲ್ಲ ನಾವೆಲ್ಲ ಒಪ್ಕೊಂಡಿದೀವಿ. ಜಾಮೀನು ಸಿಕ್ಕರೆ ಕ್ರಿಮಿನಲ್ ಕೇಸ್ ಮುಗಿದೋಯ್ತು ಅಂತ ಬೆಂಗಳೂರಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಶ್ರೀಕಾಂತ್ ಪೂಜಾರಿ ಅವನೊಬ್ಬ ಮಡ್ಕ ಏಜೆಂಟ್. ಪೊಲೀಸರು ಏನ್ ಕ್ರಮ ಕೈಗೊಳ್ಳಬೇಕೋ ಕೈಗೊಳ್ತಾರೆ. ಅವನ ಹಿನ್ನೆಲೆ ನೋಡ್ಕೊಳ್ಳೋದೆ ಬಿಜೆಪಿ ಹೋರಾಟ ಮಾಡ್ತಾ ಇದೆ. ಹೋರಾಟ ಮಾಡಿ ಬಿಜೆಪಿ ಎಡವಟ್ಟು ಮಾಡ್ಕೊಂಡಿದೆ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿದ್ದಾರೆ. ಜಾಮೀನು ಸಿಕ್ಕರೆ ಅವನು ಏನಾದ್ರು ಅವ್ನಿಗೆ ಕ್ಲೀನ್ ಚಿಟ್ ಸಿಕ್ಬಿಡ್ತಾ? ಅವ್ರದೆಲ್ಲ ಮಡ್ಕ ಏಜೆಂಟ್ ಒಂದು 18 ಕೇಸಸ್ ಇದಾವೆ. 18 ಕೇಸಸ್ ಇದ್ಕೊಂಡು ಆ ಶ್ರೀಕಾಂತ್ ಪೂಜಾರಿಯನ್ನ ಕಾರು ಸೇವಕ ಅಂತ ಹೇಳಿರಲ್ಲ, ಇಡೀ ರಾಜ್ಯ ತುಂಬ ಹೋರಾಟ ಮಾಡಿ ಶ್ರೀರಾಮಗೆ ಇವರು ಸಹ ಅಪಮಾನ ಮಾಡಿದಂಗಿದು. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ದಾರೆ. ಕಾನೂನು ಇರಬಾರ್ದು ಅಂತ ಇದ್ರೆ ಬಿಜೆಪಿಗರು ಪ್ರತಿಭಟನೆ ಮಾಡಲಿ ಅಂತ ಗರಂ ಆದ್ರು. ಅಲ್ಲದೆ ಶಹರ ಠಾಣೆ ಇನ್ಸ್ಪೆಕ್ಟರ್ನನ್ನ ಅಮಾನತು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಆ 16 ಅಪರಾಧ ಮಾಡಿದ್ದಂಥ ಒಬ್ಬ ವ್ಯಕ್ತಿಗೆ ನೀವು ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನನ್ನ ಸಿಂಪಲ್ ಕ್ವಶನ್ ಇಷ್ಟೇ, ಅವರಿಗೆ ಅವನೊಬ್ಬನೇನಾ ಹಿಂದೂ? ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಸಾಲು ಪ್ರತಿಭಟನೆ ಮಾಡಿರುವ ಬಿಜೆಪಿಗೆ ಟ್ವೀಟ್ ಮೂಲಕ ರಾಜ್ಯ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜೇಂದ್ರ ಈ ಪೋಸ್ಟರ್ ಹಿಡಿದು ಕುಳಿತರೆ ಸೂಕ್ತ ಅಂತ ಪೋಸ್ಟ್ ಮಾಡಿದೆ. ಚಿಕ್ಕಮಗಳೂರಿನ ನಗರ ಠಾಣೆ ಎದುರು ನನ್ನನ್ನು ಬಂಧಿಸಿ ಅಂತ ಕೈಯಲ್ಲಿ ಪೋಸ್ಟರ್ ಹಿಡಿದು ಕುಳಿತಿದ್ದ ಸಿಟಿ ರವಿ ವಿರುದ್ಧವೂ ಕಾಂಗ್ರೆಸ್ ಪೋಸ್ಟ್ ಹಾಕಿದೆ. ಈಶ್ವರಪ್ಪಗೂ ಕೂಡ ಕಾಂಗ್ರೆಸ್ ತಿರುಗೇಟು ಕೊಟ್ಟಿದೆ.